ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶರೀರದ ಸೌಂದರ್ಯ ಮತ್ತು ಯೌವನ ಯಾರಿಗ್ ತಾನೇ ಬೇಡ ಹೇಳಿ. ಆದ್ರೆ ಹಲವಾರು ಬಾರಿ ನಾವು ಮೊಗದ ಸೌಂದರ್ಯಕ್ಕೆ ಮಾತ್ರ ಗಮನ ಕೊಟ್ಟು ಬೆನ್ನಿನ ಸೌಂದರ್ಯ ಕಾಪಾಡ್ಕೊಳ್ಳೋದನ್ನ ಮರೆತು ಬಿಡ್ತೀವಿ. ಅಂದದ ಬೆನ್ನು ನಿಮ್ಮದಾಗಬೇಕಂದ್ರೆ ಏನ್ ಮಾಡ್ಬೇಕು ಬನ್ನಿ ನೋಡೋಣ. ಬೆನ್ನಿಗೆ ಸೋಂಪು ಕಾಳಿನ ಪ್ಯಾಕ್. ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಸೋಂಪು ಕಾಳು 2 ಟೇಬಲ್ ಚಮಚ, ರವೆ 1 ಟೇಬಲ್ ಚಮಚ, ಮೊಸರು 1 ಟೇಬಲ್ ಚಮಚ, ಆಲ್ಮಂಡ್ ಆಯಿಲ್ 1 ಟೇಬಲ್ ಚಮಚ, ಆಲೋವೆರಾ ಜೆಲ್ 1 ಟೇಬಲ್ ಚಮಚ, ಹಾಲು 2 ಟೇಬಲ್ ಚಮಚ, ಕಡಲೆ ಹಿಟ್ಟು 2 ಟೇಬಲ್ ಚಮಚ. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ 2 ಟೇಬಲ್ ಚಮಚ ಸೋಂಪು ಕಾಳು, 2 ಟೇಬಲ್ ಚಮಚ ಹಾಲು, 2 ಟೇಬಲ್ ಚಮಚ ಕಡಲೆ ಹಿಟ್ಟು ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ನ ಮಿಶ್ರಣ ರೆಡಿ. ಅದಾದ ಮೇಲೆ ನೀವು ಒಂದು ಬೌಲ್ನಲ್ಲಿ 1 ಟೇಬಲ್ ಚಮಚ ರವೆ, 1 ಟೇಬಲ್ ಚಮಚ ಮೊಸರು, 1 ಟೇಬಲ್ ಚಮಚ ಆಲೋವೆರಾ ಜೆಲ್ ಹಾಗೂ 1 ಟೇಬಲ್ ಚಮಚ ಆಲ್ಮಂಡ್ ಆಯಿಲ್ ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ. ಸ್ಕ್ರಬ್ ಹಾಗೂ ಪ್ಯಾಕ್ ಮಿಶ್ರಣ ರೆಡಿಯಾದ ನಂತರ ನೀವು ಬೆನ್ನನ್ನ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ರವೆಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಬೆನ್ನನ್ನ ನಯವಾಗಿ ಸ್ಕ್ರಬ್ ಮಾಡಿಕೊಳ್ಳಿ. ರವೆ ಒಂದು ನ್ಯಾಚುರಲ್ ಸ್ಕ್ರಬ್. ಇದರ ಒರಟುತನ ನಿಮ್ಮ ಬೆನ್ನಿನ ಡೆಡ್ ಸ್ಕಿನ್ ನಿವಾರಣೆಗೆ ಸಹಕಾರಿ. ಇನ್ನು ಮೊಸರಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್, ವಿಟಮಿನ್ ಹಾಗೂ ಪ್ರೋಬಯೋಟಿಕ್ಸ್ ನ ಅಂಶಗಳಿದ್ದು ಇದು ನಿಮ್ಮ ಚರ್ಮವನ್ನ ಆಳದಿಂದ ಆರೈಕೆ ಮಾಡಿ ಸುಕ್ಕುಗಳನ್ನ ಇಲ್ಲವಾಗಿಸುತ್ತೆ. ಮೊಸರು ಸನ್ಬರ್ನ್ ಹಾಗೂ ಸ್ಕಿನ್ ಇರಿಟೇಷನ್ ನ ಸಮಸ್ಯೆಗಳಿಗೂ ಕೂಡ ಒಂದು ಒಳ್ಳೆಯ ಪರಿಹಾರ. ಸ್ಕ್ರಬ್ನ ನಂತರ ನೀವು ಸ್ವಲ್ಪ ಹೊತ್ತು ಬೆನ್ನಿಗೆ ಬಿಸಿ ನೀರಿನ ಸ್ಟೀಮ್ ಕುಡಿ. ಸ್ಟೀಮ್ನಿಂದ ಚರ್ಮ ಮತ್ತಷ್ಟು ತೆರೆದುಕೊಳ್ಳುತ್ತೆ. ಹಾಗಾಗಿ ಆ ನಂತರ ನೀವು ಹಾಕುವ ಪ್ಯಾಕ್ನ ರಿಸಲ್ಟ್ ಮತ್ತಷ್ಟು ಜಾಸ್ತಿಯಾಗಿ ಚರ್ಮ ಮತ್ತಷ್ಟು ನಳನಳಿಸುತ್ತೆ. ಸ್ಟೀಮ್ನ ನಂತರ ನೀವು ಬೆನ್ನನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ. ಸ್ಟೀಮ್ನ ನಂತರದ ಸ್ಕ್ರಬ್ನಿಂದ ನಿಮ್ಮ ಬೆನ್ನಿನ ಮೇಲಿನ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗಿ ನಿಮ್ಮ ಬೆನ್ನಿನಲ್ಲಿ ಹೊಸ ಚರ್ಮದ ಬೆಳವಣಿಗೆಯಾಗಲು ಸಾಧ್ಯವಾಗುತ್ತೆ. 5 ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಬೆಚ್ಚಗಿನ ನೀರಿನಿಂದ ಬೆನ್ನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಅದಾದ ಮೇಲೆ ನೀವು ಈಗಾಗಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಟುಕೊಂಡಿರುವ ಸೋಂಪು ಕಾಳು ಹಾಗೂ ಕಡಲೆ ಹಿಟ್ಟಿನ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಬ್ರಷ್ನಿಂದ ನಿಮ್ಮ ಬೆನ್ನಿಗೆ ಹಚ್ಚಿಕೊಂಡು ಪ್ಯಾಕ್ ಅನ್ನ ಒಣಗೋದಕ್ಕೆ ಬಿಡಿ. ಸೋಂಪು ಕಾಳಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ, ಜಿಂಕ್, ಕ್ಯಾಲ್ಸಿಯಂ, ಐರನ್ ನ ಅಂಶವಿದ್ದು ಇದು ನಿಮ್ಮ ತ್ವಚೆಯ ನೆರಿಗೆ ಮತ್ತು ಸುಕ್ಕುಗಳನ್ನ ದೂರವಾಗಿಸಿ ತ್ವಚೆಗೆ ಬೆಳ್ಳಗಿನ ಕಾಂಪ್ಲೆಕ್ಷನ್ ಕೊಡುತ್ತೆ. ಇನ್ನು ಹಾಲಿನಲ್ಲಿರುವ ಲ್ಯಾಕ್ಟೋಸ್ ನಿಮ್ಮ ಬೆನ್ನಿನ ಚರ್ಮವನ್ನ ಮಾಯಿಶ್ಚರೈಸ್ ಮಾಡುತ್ತೆ. ಕೆಲವೊಬ್ಬ ಮಹಿಳೆಯರಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದಲೂ ಕೂಡ ಬೆನ್ನು ಹಾಗೂ ಕತ್ತಿನ ಹಿಂಭಾಗದ ಚರ್ಮ ಕಪ್ಪಾಗಬಹುದು. ಇದಕ್ಕಾಗಿ ಹೆಚ್ಚಿನ ತಲೆ ಕೆಡಿಸಿಕೊಳ್ಳದೆ ಸರಳ, ಸುಲಭ ಹಾಗೂ ಆರೋಗ್ಯಕರ ವಿಧಾನಗಳಿಂದ ನಿಮ್ಮ ಸೌಂದರ್ಯದ ಕಾಳಜಿ ಮಾಡಬಹುದು. ಪ್ಯಾಕ್ ಒಣಗಿದ ನಂತರ ನೀವು ಬೆನ್ನನ್ನ ಹದವಾದ ಬಿಸಿ ನೀರಿನಿಂದ ಕ್ಲೀನ್ ಮಾಡಿಕೊಳ್ಳಿ. ನಿಮ್ಮ ಬೆನ್ನು ಬಿಳುಪಾಗಿ ಬಿಗಿಯಾದ ಅನುಭವ ನಿಮಗಾಗುತ್ತೆ. ಮಾತ್ರವಲ್ಲ, ನೀವು ಒತ್ತಡದಿಂದಲೂ ರಿಲೀಫ್ ಆದ ಅನುಭವವಾಗುತ್ತೆ. ಬೆನ್ನನ್ನ ನೀರಿನಿಂದ ಕ್ಲೀನ್ ಮಾಡಿಕೊಂಡ ನಂತರ ನೀವು ಟಿಶ್ಯೂ ಪೇಪರ್ನಿಂದ ಒರೆಸಿ ಡ್ರೈ ಮಾಡಿಕೊಳ್ಳಿ. ನಿಮ್ಮ ಬೆನ್ನು ಸುಂದರವಾಗಿ ಕಂಗೊಳಿಸೋದು ನಿಮಗೆ ಖಂಡಿತ ಖುಷಿ ಕೊಡುತ್ತೆ. ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.